ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ನಾವು ಟೊಮೊಟೊ ಬಾತ್, ನಾಟಿ ಸ್ಟೈಲ್ ಟೊಮೊಟೊ ಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ಳೋಣ. ಸೊ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಅರ್ಧ ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಸೋಂಪು ಕಾಳು ಅದನ್ನು ಹಾಕಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಫಸ್ಟ್ ಗ್ಯಾಸ್ ಹಚ್ಕೊಂಡು ಮತ್ತು ಒಂದು ಕುಕ್ಕರಲ್ಲಿ ಮಾಡೋಣ. ಆಮೇಲೆ 50 ಗ್ರಾಮ್ ಆಯಿಲ್ ಹಾಕ್ಕೊಳ್ಳಿ. ಹಾಕಾದ್ಮೇಲೆ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ ಮತ್ತು ಫ್ಲವರು ಮತ್ತು ಮರಾಠಿ ಮೊಗ್ಗು ಮತ್ತು ಎಲ್ಲನೂ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಬರುವಂಥ ವೀಡಿಯೋಗಳಿಗೆ ನೀವು ಮಾಡೋ ಶೇರ್ಸು ಮತ್ತು ಲೈಕಿಂದ, ಕಮೆಂಟಿಂದ ನಂಗೆ ಸ್ಫೂರ್ತಿ ಸಿಗುತ್ತೆ. ಪ್ಲೀಸ್ ಮಾಡಿ. ಮತ್ತು ಹಾಗೆ ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಾದಮೇಲೆ ಹಾಗೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಆದಮೇಲೆ ಅದಕ್ಕೆ ಈಗ ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂತಂದರೆ ಮೆಂತ್ಯ ಪಲಾವ್. ಮೆಂತ್ಯನ ಹಾಕ್ಕೊಂಡು ಇದೇ ಸ್ಪೆಷಲ್ಲು. ನೀವು ಟೊಮೊಟೊ ಬಾತ್ ಮಾಡಿರ್ತೀರ, ಬಟ್ ಈ ಥರ ಡಿಫ್ರೆಂಟಾಗಿ ಟೊಮೊಟೊ ಬಾತ್ ಮಾಡಿರಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಫುಲ್ಲು ಇದು ಹಸಿ ವಾಸನೆ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹಸಿ ಬಟಾಣಿನ ನಾನು ಹಸಿ ಬಟಾಣಿನ ತೊಗೊಳ್ಳಿ, ಬಟ್ ನಾನು ಒಣಗಿರೋದು ಬಟಾಣಿ ಇತ್ತು, ಅದನ್ನು ಓವರ್ ನೈಟ್ ನೆನೆಸಿ, ಸೊ ಬೆಳಗ್ಗೆ ಮಾರ್ನಿಂಗ್ ಮಾಡ್ತಿದ್ನಲ್ಲ, ಸೊ ಅದಕ್ಕೋಸ್ಕರ ನಾನು ನೈಟ್ ನೆನೆಸಿ ಆಮೇಲೆ ಹಾಕ್ತಾಯಿದ್ದೀನಿ ಬಟಾಣಿನ. ಸೊ ನೀವು ಹಸಿದಿದ್ರೆ ನೀವು ಹಸಿದೇ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಟೊಮೊಟೊ ಆರ್ 2 ಟೊಮೊಟೊ, ನಾನು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಬಟ್ ಇಲ್ಲಿ 1 ಟೊಮೊಟೊ ಅಂತ ಮೆನ್ಷನ್ ಮಾಡಿ, ಸಾರಿ. 2 ಟೊಮೊಟೊ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಆದಾದಮೇಲೆ ನೀಟಾಗಿ ಅದು ಕುಕ್ ಆಗಲಿ, ಅಂದರೆ ಹಸಿ ವಾಸನೆ ಹೋಗಿ ಒಂದು ಫ್ಲೇವರ್ ನೋಡಿ, ರುಬ್ಕೊಂಡಾದಮೇಲೆ ಈ ಥರ ಬರುತ್ತೆ. ಇದನ್ನು ನಾವು ಹಾಕಿ ಅದರೊಳಗಡೆ ಹಾಕ್ಬಿಟ್ಟು, ಬಟ್ ಇದಕ್ಕೆ ಚಕ್ಕೆ ಲವಂಗನೂ ಆ್ಯಡ್ ಮಾಡ್ಕೊಬಿಟ್ಟು, ನಾನು ಚಕ್ಕೆ ಲವಂಗ ಬಟ್ ನಾನು ಫ್ರೈಗೆ ಹಾಕ್ಕೊಂಬಿಟ್ಟಿದ್ದೀನಿ ಡೈರೆಕ್ಟ್. ನೀವು ಬೇಡ, ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ಫ್ರೈಗೆ ಹಾಕ್ಕೊಂಡು ರುಬ್ಕೊಳ್ಳಿ, ಓಕೆನಾ. ಇದಾದಮೇಲೆ ನೀಟಾಗಿ ಅದು ಹಸಿ ವಾಸನೆ ಹೋಗೋ ಥರ ಆದಮೇಲೆ ನೋಡಿ, ಚಿಲ್ಲಿ ಪೌಡರು ಮತ್ತು ಅರಿಶಿನ ಪೌಡರ್ ಮತ್ತು ಬಿರಿಯಾನಿ ಮಸಾಲೆ, ಇದು ಒಂದು ಸ್ಪೆಷಲ್ಲೇ, ಒಂದು ಬಿರಿಯಾನಿ ಮಸಾಲೆ ಸಿಗುತ್ತೆ, ಅದು ಹಾಕೊಳ್ಳಿ. ಅದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಆದಮೇಲೆ ಅದು ಫುಲ್ಲು ಆಯಿಲ್ ಕಂಟೆಂಟ್ ಬಿಡಬೇಕು, ಆವಾಗಲೇ ನೀಟಾಗಿ ಕುಕ್ ಆಗಿದೆ ಅಂತ ಅರ್ಥ. ಅದನ್ನು ನೀಟಾಗಿ ಆಯಿಲ್ ಆಫ್ ಮಾಡ್ಕೊಳ್ಳಿ. ಆದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಆಯಿಲ್ ಬಿಟ್ಟಿರುತ್ತೆ ನೋಡಿ, ಆಯಿಲ್ ಬಿಟ್ಟಾದಮೇಲೆ ಅಕ್ಕಿ ತೊಳೆದು ಹಾಕ್ಕೊಳ್ಳಿ. 1 ಪಾವ್ ಅಕ್ಕಿಗೆ 2 ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀವು ಕುದಿಬೇಕಾದ್ರೆ ಅಕ್ಕಿನ ಹಾಕ್ಕೊಬೋದು, ಬಟ್ ನಾನು ಅರ್ಜೆಂಟ್ ಇತ್ತು ಅಂತ, ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ಅಕ್ಕಿನ ಹಾಕ್ಕೊಂಬಿಟ್ಟೆ. ಸೊ ನಿಮ್ಗೆ ಇನ್ನೂ ಟೈಮ್ ಇತ್ತು ಅಂತಂದರೆ ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಕ್ಕಿನ ಆಡಾದಮೇಲೆ ಫಸ್ಟ್ ನಾನು ನೀರು ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಟೈಮ್ ಇತ್ತು ಅಂತಂದರೆ ನೀವು ಅದೇ ಥರ ನೀರು ಕುದಿಬೇಕಾದ್ರೆ ಮೆಜರ್ಮೆಂಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡಾದ್ಮೇಲೆ 1-2 ವಿಷಲ್ ಕೂಗಿಸಿ, ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ 2 ವಿಷಲ್ಲು ಕೂಗಿಸ್ಕೊಂಬಿಡಿ. 2 ವಿಷಲ್ ಸಾಕು. 2 ವಿಷಲ್ ಆದರೆ ಇದಾಗುತ್ತೆ, ನೀಟಾಗಿ ಕುಕ್ ಆಗುತ್ತೆ. ಸೊ 2 ವಿಷಲ್ಲು ಸಾಕು. ಆಮೇಲೆ ಕುಕ್ ಆದಮೇಲೆ ಕ್ರಿಸ್ಪಿಯಾಗಿಂತ ತುಂಬ ಚೆನ್ನಾಗಿ ಸ್ಮೆಲ್ಲಾಗಿ ಬರ್ತಾ ಇರುತ್ತೆ. ನೋಡಿ ನಿಮ್ಗೆ ಯಾವ ಥರ ಅಂತ. ಸೊ ನೋಡಿ ಯಾವ ಥರ ಅಂತ. ನಾನು ತುಪ್ಪ ಹಾಕ್ತಾಯಿದ್ದೀನಿ, ಗೀ ಹಾಕ್ತಾಯಿದ್ದೀನಿ. ಸೊ ವೆರಿ ಟೇಸ್ಟಿಯಾಗಿ, ಯಾವ ಥರ ಯಮ್ಮಿಯಾಗಿ ಕಾಣಿಸ್ತಾ ಇದೆಯಲ್ವಾ. ಟೊಮೊಟೊ ಬಜ್ಜಿ ಜೊತೆ ಮತ್ತು ಚಟ್ನಿ ಜೊತೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಸೊ ಪ್ಲೀಸ್ ಇದನ್ನೇ ಒಂದ್ಸತಿ ಟ್ರೈ ಮಾಡಿ,
ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಮುಂದುವರಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.